ಮಾಡಿರೋದು ಒಳ್ಳೇದಂತ ಹೇಳ್ಬೋದು. ಯಾಕೆಂದರೆ ಚಿಕ್ಕ ಮಕ್ಕಳಿಂದ ಹಿಡಿದು ಮೊಬೈಲ್ಗೆ ತುಂಬ ಅಡಿಕ್ಟ್ ಆಗಿರ್ತಾರೆ. ಅದರಿಂದ ತುಂಬ ಜನ ಡೆತ್ ಆಗಿದ್ದಾರೆ. ಅದಕ್ಕೋಸ್ಕರ ಕಣ್ಣಿಗೆ ಎಫೆಕ್ಟ್ ಆಗ್ತಿರುತ್ತೆ, ಒಬ್ಬೊಬ್ರು ಬ್ರೈನ್ ಆಗಿರುತ್ತೆ. ಪಾಪ ಪೇರೆಂಟ್ಸು ಮಕ್ಕಳನ್ನ ಮುದ್ದಾಗಿ ಸಾಕಿ ಅದನ್ನು ಮೊಬೈಲ್ ಕೊಟ್ಟು ಏನೇ ತಿನ್ನೋದಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಏನಾದರೂ ಒಂದು ವಸ್ತು ಬೇಕು ಅಂದ್ರೂ ಮೊಬೈಲ್ ಕೊಟ್ಟು ಅಭ್ಯಾಸ ಮಾಡಿರ್ತಾರೆ. ಅದರಿಂದ ಮಕ್ಳಿಗೆ ತುಂಬ ಎಫೆಕ್ಟ್ ಆಗಿದೆ. ಅದಕ್ಕೋಸ್ಕರ ಬ್ಯಾನ್ ಮಾಡಿರೋದು ಒಳ್ಳೇದಂತ ಹೇಳೋಕ್ಕೆ ಇಷ್ಟ. ತುಂಬ ಉಪಯೋಗಗಳು ಆಗಿದ್ದಾವೆ ತುಂಬ ಜನರಿಂದ. ಅದರಿಂದಲೇ ಮೇಲೆ ಬಂದಿರೋರು ಇದ್ದಾರೆ. ಸ್ಟೂಡೆಂಟ್ಸ್ ಅದನ್ನು ಕೆಟ್ಟದಾಗಿ ಬೆಳೆಸ್ಕೊಂಡ್ರೆ ನಾವೇನು ಮಾಡೋಕ್ಕಾಗಲ್ಲ. ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಒಳ್ಳೆಯದು, ಬಟ್ ಎಲ್ಲ ಜನಗಳು ಅವ್ರು ಅದರಿಂದ ಗುರುತಿಸ್ಕೊಳ್ಬೋದು. ಅದನ್ನು ಉಪಯೋಗ ಮಾಡ್ಕೊಳ್ತಾರೆ, ಮಾಡ್ಕೊಳ್ತಿದ್ದವರು ಬೇರೆ ದಾರಿಗೆ ಹೋಗ್ತಾರೆ. ಸೋಷಿಯಲ್ ಮೀಡಿಯಾ ಇರಬೇಕು. ಬ್ಯಾನ್ ಆದರೆ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ಅಂದಮೇಲೆ ಅವ್ರಿಗೆ ಬುದ್ಧಿ ಇರಬೇಕು. ನಾನು ಯಾವ ಟೈಮಲ್ಲಿ ಹೇಗೆ ಬಳಸಬೇಕು ಅಂತ ಬುದ್ಧಿ ಇರಬೇಕು. ಸೋಷಿಯಲ್ ಮೀಡಿಯಾ ಇರಬೇಕು. ಮಕ್ಕಳಿಗೆ ಫೋನ್ ಯೂಸ್ ಇಲ್ಲದೆ ಇರೋದೇ ಒಳ್ಳೆಯದು. ಯಾಕೆಂದರೆ ಊಟ ಮಾಡುವಾಗೆಲ್ಲ ಮಕ್ಕಳು ಫೋನ್ ಕೇಳ್ತಾರೆ, ಫೋನ್ ಬೇಕು ಅಂತಾರೆ. ಕೆಲವು ಮಕ್ಕಳು ಫೋನ್ ತೊಗೊಟ್ಟಿಲ್ಲ ಅಂತ ಸೂಸೈಡ್ ಎಲ್ಲ ಮಾಡ್ಕೋತಾರೆ. ಹಾಗಾಗೋದು ಸೋಷಿಯಲ್ ಮೀಡಿಯಾನ ಸ್ಟಾಪ್ ಮಾಡಬೇಕು. ಮೊಬೈಲ್ ಎಲ್ಲ ಬಳಕೆ ಮಾಡ್ತಾರೆ, ಅದನ್ನೆಲ್ಲ ಸ್ಟಾಪ್ ಮಾಡಬೇಕು. ಮತ್ತು ಕೆಲವು ಮಕ್ಕಳು ಫೋನಲ್ಲಿ ಕೆಟ್ಟದಾಗೆಲ್ಲ ಯೂಸ್ ಮಾಡ್ಕೋತಾರೆ, ಅದು ಸ್ಟಾಪ್ ಆಗಬೇಕು. ಇಂಟರ್ನೆಟ್ ಯಾರಿಗೆ ಯೂಸ್ ಆಗುತ್ತೆ ಅವ್ರಿಗೆ ಮಾತ್ರ ಕೊಡಬೇಕು, ಬಾಕಿಯವರೆಲ್ಲ ಅದನ್ನ ಯೂಸ್ ಮಾಡಬಾರ್ದು ಅಂತ ಹೇಳ್ತೀನಿ. ಮಾಡಿದ್ದು ಸರಿನೇ. ಎಲ್ಲರೂ ಓದೋದು ಬಿಟ್ಟು ಎಕ್ಸಾಮ್ ಟೈಮಲ್ಲೆಲ್ಲ ಆನ್ಲೈನಲ್ಲಿ ತುಂಬ ಇನ್ವಾಲ್ವ್ ಆಗ್ತಿದ್ರು. ಬ್ಯಾನ್ ಮಾಡಿದ್ದು ಓಕೆ ಸರ್, ಫುಲ್ ಬ್ಯಾನ್ ಮಾಡಿದ್ರೆ ನಾವು ಸ್ವಲ್ಪ ಮೊಬೈಲ್ನ ಯೂಸ್ ಮಾಡೋದು ಕಲಿಬೇಕು ಅಂತಂದರೆ ಆನ್ಲೈನ್ ಯೂಸ್ ಮಾಡಬೇಕು. ಹಾಗೆ ಫುಲ್ ಬ್ಯಾನ್ ಮಾಡೋದು ಸ್ವಲ್ಪ ತಪ್ಪು. ತೇಜಸ್ವಿನಿ. ಕಡೆ ಒಳ್ಳೇದಾಗಿದೆ, ಒಂದು ಕಡೆ ಕೆಟ್ಟದ್ದು ಇದೆ. ಯಾಕೆಂದರೆ ತುಂಬ ಆನ್ಸರ್ಸ್ ಏನಾದ್ರು ಗೊತ್ತಿಲ್ಲ ಆದರೆ ಹುಡುಕ್ತಿದ್ವಿ. ಇನ್ನೊಂದು ಕಡೆ ಟೈಮ್ ವೇಸ್ಟ್ ಮಾಡ್ತಿದ್ವಿ ಫೋನ್ ನೋಡ್ಕೊಂಡು. ಎಜುಕೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ. ಒಳ್ಳೆಯದಾಗಿದೆ ಸರ್. ಅಂದರೆ ಸ್ವಲ್ಪ ಯೂಸ್ ಸಹ ಆಗುತ್ತಲ್ವ. ಹೀಗೆ ಬ್ಯಾನ್ ಮಾಡಿಬಿಟ್ರೆ ತುಂಬ ಕ್ಲಾಸಸ್ ಕೇಳ್ತೀವಿ. ಇಲ್ಲೇ ಅರ್ಥ ಆಗಲಿಲ್ಲ ಅಂದರೆ ಮನೆಯಲ್ಲಿ ಒಂದು ಸ್ವಲ್ಪ ಅದು ಮರ್ತೋದ್ರು ಅಲ್ಲಿ ರಿವೈಸ್ ಆಗೋ ಥರ ಓದ್ಕೊತೀವಿ ಅಂತ ಅಷ್ಟೇ. ಅಲ್ಲ ಸ್ವಲ್ಪ ಒಳ್ಳೆಯದೇ. ಅಂದರೆ ಇಲ್ಲಿ ಮಾಡಿದ ಅರ್ಥ ಆಗಲಿಲ್ಲ ಅಂದರೂ ಮನೇಲಿ ಹೋಗ್ಬಿಟ್ಟು ಓದ್ಕೊಳೋಕ್ಕೆ, ಅದು ಮರ್ತೋದ್ರು ಅಲ್ಲಿ ಕಲ್ತ್ಕೊಳೋಕ್ಕೆ ಸ್ವಲ್ಪ ಹೆಲ್ಪ್ ಆಗ್ತಿತ್ತು. ಆಗಿಲ್ಲದೆ ಇರೋದು ಒಳ್ಳೆಯದು. ಅದರಿಂದ ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ. ಇವಾಗ ಏನಿದ್ರು ಅದೇ ಅಂದರೆ ಇವಾಗ ಎಲ್ಲ ಸೋಷಿಯಲ್ ಮೀಡಿಯಾ ಯೂಸೇ ಮಾಡ್ತಾರೆ. ನಮಗೂ ಅಂದರೆ ಅದೆಲ್ಲ ಸ್ವಲ್ಪ ಯೂಸ್ ಇದೆ. ಇಲ್ಲಿ ಏನಾದರೂ ಆನ್ಲೈನ್ ಕ್ಲಾಸಸ್ ಎಲ್ಲ ನಡೆಯುತ್ತೆ ಅಷ್ಟೇ. ಹಾಂ, ಫುಲ್ ಅಂದರೆ ಬಿಲೋ 10 ಇಯರ್ಸಿಗೆ ಬ್ಯಾನ್ ಆಗಿದ್ರೆ ಒಳ್ಳೆಯದು. ನಾವೇನು ಅಷ್ಟು ಓವರಾಗಿ ಯೂಸ್ ಮಾಡಲ್ಲ ಅದೆಲ್ಲ. ಅದರಿಂದ ನಮಗೆ ಒಳ್ಳೇದಾಗುತ್ತೆ ಬ್ಯಾನ್ ಮಾಡಿದರೆ. ಇನ್ನೂ ಆದರೂ ಡಿಸ್ಟ್ರಾಕ್ಷನ್ ಜಾಸ್ತಿ ಇರುತ್ತಲ್ಲ, ಹೇಳೋಕ್ಕಾಗಲ್ಲ. ಬ್ಯಾನ್ ಮಾಡಿದರೆ ಒಳ್ಳೆಯದು ಅಷ್ಟೇ. ಇದು ಮಾಡಿರೋದು ಒಳ್ಳೆಯದೇ. ಯಾಕಂದರೆ ಮಕ್ಕಳಿಗೆ ಇವಾಗ ಬುಕ್ಕಲ್ಲಿ ಏನಿದೆ ಅಂತ ಗೊತ್ತಿದೆ ಇಲ್ವೋ ಗೊತ್ತಿಲ್ಲ, ಆದರೆ ಫೋನಲ್ಲಿ ಏನಿದೆ ಅಂತ ಇವಾಗ ಎಲ್ರಿಗೂ ಗೊತ್ತಿದೆ. ಯಾರೂ ಬುಕ್ ಹಿಡಿತಿಲ್ಲ, ಜಾಸ್ತಿ ಫೋನ್ ಹಿಡಿತಿದ್ದಾರೆ. 16 ವರ್ಷದೊಳಗಡೆ ಇರೋ ಮಕ್ಕಳಿಗೇನು ಫೋನ್ ಅವಶ್ಯಕತೆ ಇಲ್ಲ ಅನಿಸುತ್ತೆ. ಯಾಕಂದರೆ ಎಲ್ಲ ಬುಕ್ಕಲ್ಲೇ ಇರುತ್ತೆ. ಫೋನಲ್ಲಿ ನೋಡ್ಕೊಂಡು ಯೂಸ್ ಮಾಡೋಂಥದ್ದು ಏನೂ ಇರಲ್ಲ. ಅದು ಕೋವಿಡಲ್ಲಿ ಇತ್ತೇನೋ ಮೋಸ್ಟ್ಲಿ ಆನ್ಲೈನ್ ಕ್ಲಾಸು. ಇವಾಗೇನಿಲ್ಲ, ಎಲ್ಲರಿಗೂ ಕ್ಲಾಸ್ ನಾರ್ಮಲಾಗೇ ನಡೀತಿದೆ. ಹಾಗಾಗಿ ಬ್ಯಾನ್ ಮಾಡಿದ್ದು ಒಳ್ಳೇದಾಯಿತು. ತುಂಬ ಒಳ್ಳೆಯದೇ. ಏನಕ್ಕೆ ಸೋಷಿಯಲ್ ಮೀಡಿಯಾನ ಏನಕ್ಕೆ ಅಂತಂದರೆ ಈಗ ಸಣ್ಣ ಮಕ್ಕಳಿಗೆ ಅವಾಗ ಹಿಂದಿನ ಕಾಲದಲ್ಲಿ ಊಟ ಮಾಡಿಸ್ಬೇಕಂದ್ರೆ ಆಟಾಡ್ಸೋರು. ಇವಾಗ ಪೇರೆಂಟ್ಸ್ಗಳು ರಿಸ್ಕೇ ತಗೊಳ್ಳಲ್ಲ. ಆಟಾಡ್ಸೋದು ಬದಲು ಫೋನ್ ತೋರಿಸ್ತಾರೆ. ಫೋನ್ ನೋಡ್ಬಿಟ್ಟು ಫೋನ್ನ ಕೊಟ್ಬಿಡ್ತಾರೆ. ನೋಡ್ಕೊಂಡು ಊಟ ಮಾಡಿಸೋದಲ್ಲಿ ಏನೇ ಒಂದಲ್ಲಿ ಫೋನ್ನ ತೋರಿಸ್ತಾರೆ. ಅವ್ರಿಗೆ ಮುಂದೆ ಎಫೆಕ್ಟ್ ಆಗುತ್ತೆ ಅಂತ ಇವಾಗ ಗೊತ್ತಾಗ್ತಿಲ್ಲ ಅವ್ರಿಗೆ. ಇವಾಗ ಒಟ್ಟಿನಲ್ಲಿ ಅವರು ಕೆಲಸನ ಫ್ರೀ ಮಾಡ್ಕೊತಿದ್ದಾರೆ. ಅದಾದಮೇಲೆ ನಮಗೆ ಇವಾಗ ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಸ್ವಲ್ಪ ಅದರಿಂದ ಫೋನ್ನ ಕಡಿಮೆ ಯೂಸ್ ಮಾಡಬೇಕು. ಇವಾಗ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡೋದು ಒಳ್ಳೇದೈತಿ. ಏನಕ್ಕೆ ಪೇರೆಂಟ್ಸ್ ಮಾತು ಕೇಳ್ತಾಯಿಲ್ಲ. ಅಂದರೆ ಮಕ್ಕಳುಗಳು ಚಿಲ್ಡ್ರನ್ಸ್ ಕೇಳ್ತಾಯಿಲ್ಲ. ಬ್ಯಾನ್ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಅಷ್ಟೇ. ಥ್ಯಾಂಕ್ ಯು. ಸೋಷಿಯಲ್ ಮೀಡಿಯಾ ಬ್ಯಾನ್ ಆಗಿದ್ದರಿಂದ ತುಂಬ ಖುಷಿಯಾಗುತ್ತೆ. ನಾವು ಬೇರೆ ಬೇರೆ ಎಜುಕೇಷನಲ್ಲಿ ಅಥವಾ ಕಲ್ಚರ್ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕೆ ತುಂಬ ಯೂಸ್ಫುಲ್ ಆಗುತ್ತೆ. ಈ ಥರ ಬ್ಯಾನ್ ಮಾಡೋದ್ರಿಂದ ನಮಗೆ ತುಂಬ ಯೂಸ್ ಆಗ್ತಿದೆ. ಯಾಕೆ ಅಂತ ಅಂದರೆ ನಾವು ಓದಬೇಕಾದ್ರೆ ರೀಲ್ಸ್ನ ನೋಡ್ತಾನೆ ಇರ್ತೀವಿ. ಯಾವಾಗಲೂ ಕೂಡ ನೋಡ್ತಾ ಇದ್ದರೆ ಟೈಮ್ ಹೋಗಿದ್ದೇ ಗೊತ್ತಾಗಿರಲ್ಲ ನಮಗೆ. ಅದರಿಂದ ತುಂಬ ಯೂಸ್ ಆಗುತ್ತೆ ಕೂಡ, ಫ್ಯೂಚರ್ಗೂ ಕೂಡ ಇನ್ನೂ ಯೂಸ್ ಆಗುತ್ತೆ ಅಂತ. ಸೋಷಿಯಲ್ ಮೀಡಿಯಾ 16 ವರ್ಷದ ಒಳಗಿನ
ಮಕ್ಕಳು ನೋಡ್ದೇ ಮಾಡಿರೋದು ತುಂಬ ಒಳ್ಳೆಯದಾಗಿದೆ ಸರ್. ಯಾಕಂದರೆ ಅವರು ಫೋನ್ ಬಿಟ್ಟು ನಮ್ಮ ದೇಶದ ಸಂಸ್ಕೃತಿ ಕಲೆಗಳನ್ನು ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಮತ್ತು ಪುಸ್ತಕಗಳು ಓದೋಕ್ಕೆ ಟೈಮ್ ಸಿಗುತ್ತೆ ಸರ್. ಅದರಿಂದಾಗಿ ಮತ್ತು ಅವರು ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ಅವ್ರನ್ನ ತೊಡಸ್ಕೊಂಡು ಒಳ್ಳೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗ್ಬೋದು, ಇಲ್ಲ ಬೇರೆ ಲೀಡರ್ಶಿಪ್ ಆಗ್ಬೋದು ಸರ್, ಈ ಥರ ಮಾಡ್ಬೋದು ಸರ್. ಅದು ಫೋನ್ ನೋಡೋದ್ರಿಂದ ಅದ್ರ ಕಿರಣಗಳು ನಮ್ಮ ಕಣ್ಣಿಗೆ ಎಫೆಕ್ಟ್ ಮಾಡ್ತವೆ ಮತ್ತು ಮೆದುಳಿಗೆ ತುಂಬ ಎಫೆಕ್ಟ್ ಮಾಡ್ತವೆ, ಓದೋಕ್ಕೆ ಅದು ಮನಸ್ಸು ಬರೋಲ್ಲ ಸರ್. ಅದರಿಂದಾಗಿ ಮಾಡಿರೋದು ಅವರು ಒಳ್ಳೆಯದಾಗಿದೆ ಅನಿಸುತ್ತೆ. ಅದೇ ನೀವು ಹೇಳ್ದಂಗೆ ಬರೀ ಫೋನ್ ನೋಡ್ಕೊಂಡು ಮಲ್ಲೇ ಕೂತ್ಕೊಳ್ಳೋದಾಗುತ್ತೆ. ಆಚೆ ಆಟ ಆಡೋದು, ಬೇರೆ ಆ್ಯಕ್ಟಿವಿಟೀಸು, ಹೊಲಕ್ಕೆ ಕೆಲಸ ಮಾಡೋದೆಲ್ಲ ಮಾಡ್ತಾಯಿದ್ದೀರಾ. ಈಗ ಬ್ಯಾನ್ ಮಾಡೋದ್ರಿಂದ ಸ್ವಲ್ಪ ಆಚೆ ಆಟ ಆಡ್ಬೋದು, ಹಾಗೆ ಹೊಲದ ಕೆಲಸ ಎಲ್ಲ ಮಾಡ್ಬೋದು ಅಂತ ಖುಷಿ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.